ಹಲೋ ಸರ್, ಆ ಬಿಸ್ನೆಸ್ ಮ್ಯಾಗ್ನೆಟ್ ಅವರು ಕಾಲ್ ಮಾಡಿದ್ರು. ಈ ವೀಕು ಆಫೀಸಿಗೆ ಬಂದು ನಿಮ್ಮ ಹತ್ರ ಡಿಸ್ಕಸ್ ಮಾಡಿ ಆ ಪ್ರಾಜೆಕ್ಟ್ ನಮಗೆ ಕೊಡ್ತಾರಂತೆ. ಹೌದೌದು, ಕೈ ತುಂಬ ಕೆಲಸ ಸಿಗತ್ತೆ. ಓಕೆ ಸರ್, ಓಕೆ, ಎಸ್, ಥ್ಯಾಂಕ್ ಯು. ಕಂಪಲ್ಸರಿ ಆರ್ಬಿಟರೇಷನ್. ಜಾನುಟಿ ಪಾಪು, ತುಂಬಾ ದಿನ ಆದ್ಮೇಲೆ ಇವತ್ ಕೈಯಾರ ನಾನು ಟೀ ಮಾಡಿದೀನಿ. ಟೀ ಕುಡಿತೀಯ? ನಮ್ಮನ್ ಕೇಳೋ ದೇವ್ರೇ ಇಲ್ಲ ಈ ಮನೇಲಿ. ಊಟ ಹಾಕಲ್ವಾ? ಸ್ವಲ್ಪ ಇರೋ ಶ್ರೀಹರಿ, ಸೀನಿಯಾರಿಟಿ ಪ್ರಕಾರ ಬರ್ಬೇಕು. ಫಸ್ಟ್ ಅಣ್ಣಂಗೆ, ಆಮೇಲೆ ತಮ್ಮಂಗೆ. ಪಾಪು ಟೀ ಕುಡಿ. ಜಾನು ಟೀ ಮುಗಿಸಿ. ಪಾಪು, ಜಾನು ಏಲಕ್ಕಿ ಹಾಕಿ ಟೀ ಮಾಡ್ಕೊಂಡ್ ಬಂದಿದ್ದೀನಿ. ನಿಂಗ್ ಮಸಾಲಾ ಟೀ ಇಷ್ಟ ಅಲ್ವಾ, ಅದನ್ನೇ ಮಾಡಿದೀನಿ. ಟೀ ಕುಡಿತೀರಾ? ಕುಡಿ ಪಾಪು ಟೀ. ಪಾಪು, ಜಾನು, ಪುಂಡರೀಕ, ಜಾನು ನೋಡಿ ನೋಡಿ, ಎರಡೂ ಇಲ್ಲೇ ಇಡಿ. ನಾನು ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ಕುಡಿತೀನಿ. ಓಕೆ 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 ಓಕೆ. ವಾಟ್ ಹ್ಯಾಪೆಂಡ್ ಟು ಶ್ರೀಹರಿ? ಬಿಸಿ ಕಣೆ. ವಾಟ್? ಚಾರು, ಶ್ರೀಮತಿ ಆಂಟಿ. ನೀನು ಹೋದ್ರಾಕ ಮೆಲ್ಲ ಕೂಗು. ಚಾರು, ಶ್ರೀಮತಿ ಆಂಟಿ. ಕರೆಕ್ಟ್ ಕೂಗ. ಚಾರು, ಶ್ರೀಮತಿ. ಇಬ್ರು ಇದೆ, ಬನ್ನಿ ಬನ್ನಿ. ನಂದು ಯಾವ್ದು ಪುಟಾಣಿ ಪಾಪನ್ ಕರ್ಕೊಂಡ್ ಬಂದಿದ್ದೀರಾ? ಮೇಡಮ್ ಅವ್ರ, ಈ ಪಿಲ್ಟು ಅದನಲ್ರಿ ನಮ್ಮ ಅಕ್ಕನ ಮಗ. ಹೆಸರು ಚಕ್ರಪಾಣಿ ಅಂತ. ಪ್ರೀತಿಯಿಂದ ಎಲ್ರು ಚಾಕ್ಲೇಟ್ ಚಾಕ್ಲೇಟ್ ಅಂತ ಕರಿತೀವ್ರಿ. ನಾನು ಮಾತ್ರ ಇವನ ಬೊಬ್ಬು ಬುಲಿ ಅಂತ ನಾ ಕರೆಯೋದು. ಮೇಡಮ್ ಅವ್ರ, ನಿಮ್ಮಿಂದ ಒಂದ್ ಹೆಲ್ಪ್ ಆಗ್ಬೇಕ್ರಿ. ನಮ್ಮ ಅಕ್ಕಂಗೂ ಅವ್ರ ಅತ್ತಿಗೂ ಬಹಳ ಹೊಡೆದಾಟ ಆಗ್ಬಿಟ್ಟಂತ. ಫೈಟಿಂಗ್ ಕಾಂಪಿಟೇಷನ್. ಮಮ್ಮಿ ಸುಮ್ನಿರಮ್ಮ, ತಲಿಗೆ ಭಾಳ ಪೆಟ್ಟಾಗೈತ್ರಿ. ದವಾಖಾನಗ್ ಹೋಗಿ ಹೊಲಿಗೆ ಹಾಕ್ಸ್ಬೇಕ್ರಿ. ನೆಕ್ಸ್ಟ್ ರೋಡ್ ಅಲ್ಲೇ ಟೈಲರ್ ಇದಾರೆ. ನಿಮ್ಮೆ ಮಮ್ಮಿ, ಟೈಲರ್ ಹೊಲಿಗೆ ಅಲ್ಲಮ್ಮ, ಡಾಕ್ಟರ್ ಹೊಲಿಗೆ. ದವಾಖಾನ್ಯಾಗ ಗದ್ಲಾ ಮಾಡಿದ್ರೆ ಕಷ್ಟ ನೋಡ್ರಿ. ಅದಕ್ಕ ಈ ಬಬ್ಬುಲ್ ಬುಲಿನ ಇಲ್ಲೇ ಬಿಟ್ಟು ಹೋಗವ್ರಿ. ನೋಡ್ತಾ ತಮ್ಮ, ಈ ಮನೆಗೆ ಏನಾದ್ರೂ ನೀ ಜಾಸ್ತಿ ಮಾಡಿದ್ರಿ, ಈ ಮನೆಯವ್ರ ಕಳ್ಳು ಕಾಡಿಗೆ ಬರಂಗ್ ಹೊಡಿತಾರ. ಹೆಂಗ ನೋಡ್ರಿ, ತಿನ್ ಬಿಳಿ ಪಾರ ಮೊಲ ಇದ್ದಂಗ ಅದಾನ. ಹೇ ಉಳ್ಳಾಗಡ್ಡಿ, ಮಗುಗಂತಿಯಲ್ಲ ನೀನ್ ಏನ್ ತಿಂದ್ ಹಿಂಗಾಗದ್ಯಾ ಹೇಳ. ಯಾರಕ್ ಹೊಲಿಗೆ? ನಮ್ಮ ಅಕ್ಕನ್ ಅತ್ತಿ ತಲಿ ಹೊಲಿಗೆ. ಅತ್ತೆ ತಲೆಗ? ಯಾರ ಅತ್ತೆ ತಲೆಗೆ ಏನಾದ್ರೂ ನಿನ್ ತಲೆ ಒಳಗ್ ಪಾರ್ಟಿ ಅಲ್ಲ? ಅತ್ತಿ ಸೊಸಿಗೆ ಭಾರಿ ಹೊಡೆದಾಟ ಆಗಿ ಸೊಸಿ ಅದಳಲ್ಲ, ಅತ್ತಿ ತಲೆಗೆ ಫ್ಲವರ್ ಪಾಟ್ ತಗೊಂಡು ಎತ್ತಿ ವಸ್ತು ಬಿಟ್ಲು. ತಪ್ಪಲ್ವಾ? ಫ್ಲವರ್ ಎಸಿಲೆ, ಫ್ಲವರ್ ವಾಸ್ ಎಸಿಯೋದಾ? ಮಗನ್ ಕರ್ಕೊಂಬನಿ, ಹೋಗಿ ಹೋಗಿ. ನಿಲ್ಲಂಗಿಲ್ಲ ಅಂತಾರಪ್ಪ. ಸೊಸಿ ಸಿಟ್ಟಿಗೆ ಬಂದು ರೀ, ಕೈಯಲ್ಲಿ ಇದ್ದು ಲಟ್ಟಿನಿಗೆ ತಗೊಂಡು ಫೈಡ್ 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 ಅಂತ ತಲೆ ಹೊಡೆದಾಗ್ಬಿಟ್ಲರಿ. ನೀನ್ ಯಾಕೆ ನನಗೆ ಹೊಡೆಯಕತ್ತಿ? ಸುಮ್ಮನೆ ಇತ್ಕ ಬರ್ದ. ಹ್ಞೂನ್ರಿ, ಹೊಡ್ತ ಕೈತಲ್ರಿ, ತಲೆಯಾಗ ರಕ್ತ ಜೊಳ್ಳ ಜೊಳ್ಳ ಜೊಳ ಜೊಳ ಅಂತ ಸೋರಾಕತ್ತಿತ್ತು. ಬೇಗ ದವಾಖಾನಿಗೆ ಹೋಗಿ ಹೊಲಿಗೆ ಹಾಕ್ಸ್ಕೊಂಡ್ ಬರ್ಬೇಕು. ಏನ್ ಕತಿನೋ ಏನೋ. ನಿಮ್ ಬಾಯಿಗೂ ಹೊಲಿಗೆ ಹೊಲಿತಾರ ಕೇಳಿ ನೋಡ್ಬೇಕಾಗಿತ್ತು. ಈ ತರ ಸೊಸೆರ್ ಇದ್ಬಿಟ್ರೆ ಅತ್ತೆ ತಲೆಗೆ ಮೆಣಸರಿಯೋದಂತೂ ಗ್ಯಾರಂಟಿ. ಅತ್ತೆರೆ ತಾನೇ ಫಸ್ಟ್ ಫ್ಲವರ್ ವಾಸ್ ಎಸ್ತಿದ್ದು. ಕತ್ತೆ ತರ ವಯಸ್ಸಾಗಿರತ್ತೆ, ಬುದ್ಧಿ ಬೇಡ್ವಾ? ಯಾರ್ ಕತ್ತೆ? ಆಸ್ಪತ್ರೆಗೆ ಹೋಗಿದಾರಲ್ಲ ಆ ಅತ್ತೆ. ಮತ್ತೆ ನನ್ ಕಡೆ ಯಾಕೆ ನೋಡ್ಕೊಂಡು ಹೇಳೋದು? ಅಫಿಷಿಯಲಿ ನಾನು ನಿಮ್ಮ ಅತ್ತೆನೇ ಅಲ್ಲ. ಮಗುನ ಸ್ವಲ್ಪ ಚಲೋತ್ನಂಗ್ ನೋಡ್ಕೋರಿ. ನೀವ ಹೊಡೆದಾಡ್ರಿ ಮತ್ತ. ನಾನೇನ್ ನೀವ್ ಅನ್ಕೊಂಡ್ಬಿಟ್ರೇನ್ರಿ? ಮಗು ನೋಡ್ಕೋತೀವಿ ನಾವು. ಹೇಗಿದ್ರು ನಮ್ಮನೇಲಿ ಮಗು ಇಲ್ಲ, ಚೌಕಾಸಿ ನೋಡ್ಕೋತಾಳೆ. ಶ್ರೀಹರಿ, ನಿಮ್ಮಿ ಮಗು ಜೊತೆ ಆಟಾಡ್ತಿದ್ರೆ ಹುಷಾರು ಕಣ್ರಪ್ಪ. ಹೈಡೆನ್ಸಿ ಗೇಮ್ ಆಡೋಣವಾ? ಹೋಗಿ ಆಟಾಡ್ಕೊಳ್ಳಿ. ಹುಷಾರು ಕಂಡ್ರೆ. ನೀವು ಹೊರಡಿ, ನಾನು ನೋಡ್ಕೋತೀವಿ ಮಗುನ ಸ್ವಲ್ಪ ಚಲೋತ್ನಂಗ್ ನೋಡ್ಕೋರಿ. ಮೂರ್ ಮಕ್ಳನ್ ಸಾಕಿಲ್ವಾ ನಾನು? ನನಗ್ ಗೊತ್ತಿಲ್ವಾ ಮಗುನ್ ಹೆಂಗ್ ನೋಡ್ಕೋಬೇಕು ಅಂತ? ಮಾಡ್ತಿರೋದೇ ಸೋಷಿಯಲ್ ಸರ್ವಿಸ್, ಅದ್ರ ಮೇಲೆ ಇನ್ಸ್ಟ್ರಕ್ಷನ್ಸ್ ಯಾಕೆ? ಯಾಕೆ ಹೊಡಿತೀರ ಅದಕ್ಕೆ? ಹೊಡ್ರಿ ಮತ್ತೆ. Display console. Computer is a screen where the user views data and monitors the operation of the computer. ಯಾವ್ದು ಇದು ಸ್ಟೋರಿ? ಅರ್ಥನೇ ಆಗ್ತಿಲ್ಲ. ಯಾವ್ದೋ ಹೊಸ ಸ್ಟೋರಿ ಕಣೆ. ವೆಬ್ಸ್ಟರ್ಸ್ ಪಾಕೆಟ್ ಡಿಕ್ಷನರಿ. ಅದನ್ನೇ ಕಳಿಸುತ್ತಿದ್ಯಾ? ಆ ರಿಮೋಟ್ ಅಲ್ಲ ಕಣೋ. ತಗೋ ಈ ರಿಮೋಟ್, ಟಿವಿ ಆನ್ ಮಾಡ್ಕೋ. ನಿಂಗೆ ಅರ್ಥ ಆಗಲ್ವಾ? ಅಯ್ಯೋ, ಅವನಿಗೆ ಚಾಕ್ಲೇಟ್ ಗಿವ್ ಮಾಡ್ಬೇಕು ಕಣೋ, ಇಲ್ಲಾಂದ್ರೆ ಹೆಡ್ ಈಟ್ ಮಾಡ್ತಾನೆ. ಏನ್ ಅವ್ರ ತಾತ ಇಲ್ಲಿ ಚಾಕ್ಲೇಟ್ ಅಂಗಡಿ ಇಟ್ಬಿಟ್ಟು ಹೋಗಿದಾರ? ಚಾಕ್ಲೇಟ್ ತೆಗ್ದು ಕೊಡಕ್ಕೆ. ಎತ್ತ ರಿಮೋಟ್ ಎತ್ತ.
ಅಯ್ಯೋ 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 ಲೇ ಎಲ್ಲ ತುಳಿದು ಹಾಳು ಮಾಡ್ತಿದ್ಯಲ್ಲ ತಗದೆ ಬಿಟ್ಟ ಅಂದ್ರೆ ಮಗುನ್ ಚೆನ್ನಾಗಿ ನೋಡ್ಕೊಳ್ಳಿ. ಏನದು ಗಲಾಟೆ? ಪಾಪನ ಟಿವಿ ರಿಮೋಟ್ಗಳು ಎರಡು ಹಾಳು ಮಾಡ್ಬಿಟ್ಟಿದ್ದಾನೆ. ಮಗು ಮೇಲೆ ರೇಗ್ತಿದ್ದೆ ನೀನು, ಕುತ್ಕೊಳ್ಳಾಲೆ. ಶೋ ಬೇಡಮ್ಮ, ಹಿಂಗೆಲ್ಲ ಮಾಡಬಾರ್ದು. ನೀನು ಗುಡ್ ಬಾಯ್ ಅಲ್ವಾ? ಇಲ್ಲ ಬ್ಯಾಡ್ ಬಾಯ್. ಇಲ್ಲ ನಮ್ಮ ಫ್ರೂಟ್ ನೆಟ್ಟು ಜಾಣ. ಇಲ್ಲ ಕೋಣ. ನೋಡು, ನೀನು ಸೈಲೆಂಟ್ ಆಗಿದ್ರೆ ನಿನಗೆ ಏನ್ ಬೇಕೋ ಅದೆಲ್ಲ ನಾನು ಕೊಡಿಸ್ತೀನಿ. ನಂಗೆ ಬಿಸಿ ಐಸ್ ಕ್ರೀಮ್ ಬೇಕು. ಆಟ ಐಸ್ ಕ್ರೀಮಾ? ಏನು ಅದು? ಬೇಕಿತ್ತ ನಿನ್ಗಿದು? ಬಾಯಲ್ಲಿ ಹೊಗೆ ಬರುತ್ತಲ್ಲ, ಆ ಐಸ್ ಕ್ರೀಮ್ ಬೇಕಂತ ಕೊಡ್ಸು. ಗುಡ್ಡಲ್ಲ ಬೇಬಿ, ಅದು ಕೆಮಿಕಲ್ಸ್ ಎಲ್ಲ ಪುಟ್ ಮಾಡಿರ್ತಾರೆ, ಲಿಕ್ವಿಡ್ ನೈಟ್ರೋಜನ್ ಪುಟ್ ಮಾಡಿರ್ತಾರೆ. ಕೇಳ್ದ್ಯಾ? ನಂಗೆ ಬೇಕು ಬೇಕು ಹಠ ಮಾಡಬಾರ್ದು. ನಿಲ್ಲೋ ಚಾಕ್ಲೇಟ್, ಬಾಯಲ್ಲಿ ಹೋಗೇ ಬಿಡು, ಐಸ್ ಕ್ರೀಮೇ ಕೊಡ್ತೀನಿ ಕಣ. ಎಲ್ಲೋಡ್ತಿದ್ಯಾ ನೀನು? ಚಾಕ್ಲೇಟ್ ಚಾಕ್ಲೇಟ್. 500 ರೂಪಾಯಿ ಎಲ್ಲಿಂದ ಕತ್ತಂದೆ? ಕದಿಬಾರ್ದ ಹತ್ರ. ಮಗು ಕದಿದ್ಯಾ ನೀನು? ಮಗು ಕದಿದ್ಯಾ? ರೇ ಸ್ವಾಮಿ, ನಾನು ಯಾಕ್ರಿ ಮಗು ಕದಿಲಿ? ಆ ಮಗು ನಮ್ದೆ. ಪುಟ್ಟ, 500 ರೂಪಾಯಿ ಇದೆ, ಬಾ, ಬಾಯಲ್ಲಿ ಹೊಗೆ ಬಿಡು, ಐಸ್ ಕ್ರೀಮ್ ಕೊಡ್ತೀನಿ, ಬಾ ಬಾ. ಅವ ಅಂಕಲ್ ಯಾರು ಗೊತ್ತಾ ಮಗು? ಇಲ್ಲ. ನೋಡಿದ್ರಾ? ಹೋಗ್ರಿ, ಏನ್ ನೋಡ್ತೀರ? ಹೋಗ್ರಿ. ಗೊತ್ತಾಯ್ತಾ? ಈ ಮಗು ನಮ್ದೆ. ಲೇ, ಮಗು ನಿಂದೆ ಅಂತ ಇವಾಗ ಗೊತ್ತಾಯ್ತು. ನೋಡು, ನಾನು ಹೊಸ ಶಾಡಲ್ಲಿ ಹೆಂಗಾಲ್ ಮಾಡಿಕ್ಕಿದೆ. ಇವಾಗ ದುಡ್ಡು ಕೊಡ್ತೀಯಾ ಇಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗೋಣ? ತಗೋ, ಇಲ್ಲಿ 500 ರೂಪಾಯಿ ಇದೆ, ಬಾಯಲ್ಲಿ ಹೊಗೆ ಬಿಡ, ಐಸ್ ಕ್ರೀಮ್ ತಿನ್ನು. ಬಾ ಪುಟ್ಟ, ನಾನು ನಿಂಗೆ ಒಳ್ಳೆ ಐಸ್ ಕ್ರೀಮ್ ತಿನ್ನಿಸ್ತೀನಿ. ಇವನಿಗೆ ಆ ಕೆಮಿಕಲ್ ಐಸ್ ಕ್ರೀಮೇ ಸರಿ. Writ is a legal document that directs one in a course of action. ಇಮಿಡಮ್ಮೆ, ಏನೇ ಹಿಂದಿನ ಪೇಜಿಂದ ಈ ಪೇಜಿಗೆ ಸ್ಟೋರಿ ಲಿಂಕೇ ಇಲ್ಲ? ಡಿಕ್ಷನರಿ ಓದ್ತಾ ಸ್ಟೋರಿ ಲಿಂಕ್ ಇಲ್ಲ ಅಂತ ಟೆಲ್ ಮಾಡ್ತಿಯಲ್ಲ? ಪಿಚ್ಕಿ ಮರಿ, ಏನ್ ಮಾಡ್ತಿದ್ಯಾ? ಟೀಚರು ಕ್ರಾಫ್ಟ್ ಮಾಡಕ್ ಹೇಳಿದ್ರು, ಮಾಡ್ತಿದ್ದೆ. ನೋಡಿ ಟಕಾಟಿಕಿ, ಆ ಹುಡುಗ ಎಷ್ಟು ಚೆನ್ನಾಗಿ ಕ್ರಾಫ್ಟ್ ಮಾಡ್ತಿದ್ದಾನೆ. ನೀವಿಬ್ರು ಇದ್ದೀರಾ. ನಿಂಗೆ ಬೇರೆ ಇನ್ನೇನಾದ್ರು ಬೇಕಾ? ಆಂಟಿ ಆಂಟಿ, ಈ ತರದ್ ಬಟ್ಟೆ ಇದೆಯಾ? ಕ್ಲಾತಾ ಸಿಗಲ್ಲ, ಅದಿರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೋತೀಯಾ? ನೀನ್ ಕುಡಿಯಕ್ಕೆ ಏನಾದ್ರು ತಗೊಂಡ್ಬರ್ಲಾ ನಾನು? ತಗೊಂಡ್ಬರ್ತೀನಿ. ಮಾಯೆ, ಹಾಗೆಲ್ಲ ಕರಿಬೇಡ ನೀನನ್ನ. ಮಾಯೆ ಮಾಯೆ, ಚೆನ್ನಾಗಿ ಮಾಡಿದ ನೋಡು. ನಂಗೆ ಅರ್ಥ ಆಗ್ತಿಲ್ಲ ಇದು. ಪಬ್ಜಿ ಅಣ್ಣ? ನನ್ ಸೀರೆ ಯಾಕಿತ್ರ ಹೆಪ್ಪೋತ ಇಲ್ಲಿ ಬೀತಿದೆ. ಏಯ್ ಟಕಟಿಕಿ, ಏನ್ರ ಮಾಡ್ತಿದ್ದೀರಾ? ಹಲೋ ನಿಮ್ಮಿ, ಹೇಳು ಶ್ರೀಹರಿ. ಹೆಂಗಿದ್ಯೆ? ಚೆನ್ನಾಗಿದ್ದೀನಿ ಕಣ, ನೀನ್ ಹೆಂಗೋ ಇದ್ಯಾ? ಅಯ್ಯೋ ಸೂಪರ್, ಎಷ್ಟು ವರ್ಷ ಆಯ್ತು ನೋಡಿ. ಏಯ್ ದೆವ್ವಗಳ ತರ ನೀವಿಬ್ರು ಇಲ್ಲೇ ಕೂತಿದ್ದೀರಲ್ಲ, ಅವ್ನಿಗೆ ಯಾಕೋ ನನ್ನ ರೂಮಿಗೆ ಹೋಗಕ್ ಬಿಟ್ಟೆ? ನಾನೆಲ್ಲ ಕಳಿಸ್ದೆ, ಅವನೇ ಹೋದ. ನೀನ್ ಕಳಿಸ್ಲಿಲ್ಲ, ಅವನೇ ಹೋದ. ಈ ಕಾಸ್ಟ್ಲಿ ಸೀರೆ ತಂದ ಕಚ ಕಚ ಅಂತ ಕಟ್ ಮಾಡಲ್ಲ ಅಂಟಿದ್ದಾನೆ ನೋಡು. ಬೇಬಿ, ಚೆನ್ನಾಗಿದೆ ಇದು. ಎಂತಿತ್ತು? ಆಂಟಿ ಸೀರೆ ಕಚ. 10,000 ರೂಪಾಯಿ ಡಿಸೈನರ್ ಸೀರೆ ಇದು. ನಾನು ಇದನ್ನ ನೆಕ್ಸ್ಟ್ ಮೀಟಿಂಗ್ ಉಟ್ಕೊಳ್ಳೋಣ ಅನ್ಕೊಂಡಿದ್ದೆ, ಇವಾಗ ಇಲ್ಲಿಂದ ತಗೊಂಬರ್ಲಿ. ಯಾಕೋ ಈ ತರ ಮಾಡಿದೆ ನೀನು? ಹೋಗಲ್ಲ, ಕರಿಬೇಡ ನೀನನ್ನ. ಪರಮೇಶ್ವರ. ಹಲೋ ನಿಮ್ಮಿ, ಹೇಳು ಶ್ರೀಹರಿ. ಅಮ್ಮಂಗ್ ತುಂಬಾ ಕೋಪ ಬಂದ್ಬಿಟ್ಟಿದೆ ಕಣೆ. ಕಣ, ಭಯ ಆಗ್ತಿದೆ. ಶ್ರೀಹರಿ, ಮಾಯಿ ಬೇರೆ ಮನೆಯಲ್ಲಿಲ್ಲ, ಮಹಿಳಾ ಸಂಘದ ಮೀಟಿಂಗ್ ಹೋಗಿದ್ದಾರೆ. ಇವನ್ ಬೇರೆ ಅವ್ರ ಸೀರೆ ಹರಿದಾಕಿದ್ದಾನೆ. ಮನೇಲಿ ಏನೇನ್ ಹೊಡೆದಾಕ್ತಾನೆ ಅಂತ ಗೊತ್ತಿಲ್ಲ. ನೀನ್ ಅವನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ನಾವು ಬಂದು ನಿನ್ನನ್ನು ಹೊಡೆದಾಕ್ತಿವಿ. ಹುಷಾರು. ನಡಿಯೇ, ನಾವು ಶಾಪಿಂಗ್ ಹೋಗಿ ಬರ್ತೀವಿ. ಓಕೆನಾ? ಬಾಯ್ ಬಾಯ್. ಬೋಯ್ಕೊಂಡು ನನಗೆ ಹೇಳ್ಕೊಡ್ತಾರೆ. ನಾನೇನ್ ಮಕ್ಳಿನ ಹ್ಯಾಂಡಲ್ ಮಾಡಿಲ್ವಾ? ಅಲ್ವೇನಾ? ಆಟಾಡ. ಬಾರಣ್ಣ ಬಾರ. ಏನ
ಹೋಗಲು ಒಬ್ಬನ ಆಟ ಆಡ್ಕೊ ಹೋಗು. ಏನು ಕಯ ಅನ್ಕೊಂಡು ತಿರ್ಗಾ ಆ ಕಡೆ ತಿರ್ಗೋ. ಈ ಬ್ಯಾಟಿಂದ ಹೊಡಿತೀಯ ನನಗೆ? ಇನ್ನೊಂದ್ಸಲಿ ಬ್ಯಾಟಿಂದ ನನಗೆ TOUCH ಟಚ್ ಆದ್ರೆ ಬ್ಯಾಟ್ ಮುರಿದು ಕೈ ಕೊಡ್ತೀನಿ. ತಗೋ ಹೋಗ ಆ ಕಡೆ. ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ಆಟ ಆಡು ಅಂತಾನೆ. ಏನೋ ನಿಂದು ರೋದ್ನೆಲ್ಲೋ ಬೀಳುದು ಬೇಡ ಬೈಲಿ. ಕಿಸಿತಾನ್ ಬೇರೆ ಮಾಡೋದೆಲ್ಲ ಮಾಡಿ. ರೀಲ್ಸ್ ಬರುತ್ತಾ ನಿಂಗೆ? ಹಾಡು ನೋಡೋಣ. Twinkle, twinkle, little star, how I wonder what you are. Up above the world so high, like a diamond in the sky. ಇಲ್ಲಿ ಕೂತ್ಕೋ. ಕೂತ್ಕೊಂಡು ಇನ್ನೊಂದು ಹೇಳು. ಇನ್ನೊಂದ್ಸಲ ಎರಡು ಹೇಳು. ಅಲ್ಲ ಪಪ್ಪುಲ ಪುಲಿ ಅಲ್ಲಿ ಅಟ್ಟಿ ಸೊಸಿ ಹೊಡೆದಾಡಕತ್ತಿದ್ರೆ ಇಲ್ಲಿ ಚಿತ್ರ ಗೀಚಕತ್ತೀನಪ್ಪ. ಬಾಬಾ ಏನ್ ತಿಂದು ಹೆಂಗಾಗಿಯಲ್ಲೋ ಬರೀ ಬಹಳ ಚಂದಾಗಿ ಬಿಡು. ಬಹಳ ಚಂದ ನೋಡ್ಕೊಂಡಿದ್ದಾರೆ ನಿನ್ನ. ಶ್ರೀಹರಿ ಅವರ ನಿಮ್ಮಿಂದ ಬಹಳ ಉಪಕಾರ ಐತ್ರಿ. ನಮ್ಮ ಮಗುನ ಬಹಳ ಚಂದ ನೋಡ್ಕೊಂಡಿದ್ದೀರಿ. ನಮ್ಮ ಮಗು ಕರ್ಕೊಂಡು ಹೋಗ್ತೀವ್ರಿ. ಇವ್ರತ್ತಿ ಈಗ ಆರಾಮದಾರ್ರಿ, ಹೊಲ್ಗಿ ಹಾಕ್ಯಾರ, ನಾಳೆ ಡಿಸ್ಚಾರ್ಜ್ ಅಂತ ಕೂಡ ಹೇಳ್ಯಾರ. ತುಂಬಾ ಥ್ಯಾಂಕ್ಸ್ ರೀ. ನಾವಿನ್ ಮಗು ಕರ್ಕೊಂಡು ಹೋಗ್ತೀವಿ. ಬಹಳ ಥ್ಯಾಂಕ್ಸ್ ಅಪ್ಪ. ಮಗುನ ಬಹಳ ಚಂದ ನೋಡ್ಕೊಂಡಿದ್ದೀರಿ. ಬರ್ತೀವಪ್ಪ ಬಬ್ಬುಲ್ ಬುಲಿ ನಡಿ. Tata Anna. ಜಾಣ ನೋಡಿ, ನೀ ಬಹಳ ಜಾಣ. ನಡಿ ಹೋಗೋಣ ನೋಡಿ. ಮನೆಗೆ ಹೋಗೋಣ. ಚಾಕ್ಲೇಟ್ ಬಚ್ಚಿಟ್ಕೊಂಡ್ಬಿಟ್ಟಿದ್ದಾನ. ಚಾಕ್ಲೇಟ್. ಹಲೋನಪ್ಪ. ಹಲೋ ಪಾಪಣ್ಣ. ಅಯ್ಯೋ ಇಲ್ಲೊಂದು ಅನಾಹುತ ಆಗೋಗಿದೆ ಕಣೋ. ಪಾಪು ಮನೇಲಿಲ್ಲ, ಮಿಸ್ಸಿಂಗು. ಆಟ ಆಡ್ಕೋತಾ ಇದ್ದ. ಅದು ಯಾವಾಗ ಹೋದ್ನೋ ಅದೆಲ್ಲೋದ್ನೋ ಗೊತ್ತಿಲ್ಲ ಪಾಪಣ್ಣ. ಶ್ರೀರಿ, ಮಗುನ್ ನೋಡ್ಕೊಳ್ಳೋ ಯೋಗ್ಯತೆ ಇಲ್ವೇನೋ ನಿನ್ಗೆ? ಆ ಮಗು ನಿನ್ಗೆ ಒಪ್ಸಿದ್ದಾರೆ ಅಂದ್ರೆ ಮಗು ಜವಾಬ್ದಾರಿ ನಿಂದು. ಅಲ್ಲೇ ಎಲ್ಲೋ ಅಡ್ಗೆ ಮನೆಯಲ್ಲೋ ರೂಮಲ್ಲೋ ಬಚ್ಚಿಟ್ಕೊಂಡಿರ್ತಾನೆ ನೋಡು. ಈಗಲೇ ಬಂದೆ ನಾನು. ಎಲ್ಲಾ ಕಡೆ ಹುಡುಕ್ದೆ ಪಾಪಣ್ಣ, ಇಡೀ ಮನೆ ಹುಡುಕ್ದೆ, ಎಲ್ಲೂ ಇಲ್ಲ. ಚಾಕ್ಲೇಟ್, ಚಕ್ಕ ಪಾನಿ ಎಲ್ಲೋದ್ನಪ್ಪ ಇವನು. ಸರ್, ಈ ಹುಡುಗನ್ ನೋಡಿದ್ದೀರಾ ಸರ್? ಇಲ್ವಾ ಸರ್? ನನ್ನ ನಂಬರ್ ತಗೊಳ್ಳಿ ಸರ್. ಈ ಹುಡುಗ ಏನಾದ್ರು ಸಿಕ್ಕರೆ ದಯವಿಟ್ಟು ನಂಗೊಂದು ಫೋನ್ ಮಾಡಿ ಸರ್. ಇದೇ ಅದು ಹುಡುಗ ಮಿಸ್ ಆಗ್ಬಿಟ್ಟಿದ್ದಾನೆ. ಯಾಕೋ ಹುಡುಗನ ಆಚೆ ಬಿಟ್ಟೆ ನೀನು? ಸಿಕ್ಕಿದ್ದೇನೆ ಹುಡುಗ? ಇಲ್ಲ ಪಾಪಣ್ಣ, ಹುಡುಕ್ತಾ ಇದೀನಿ. ಆಚೆ ಹಾಕೋಬಿಟ್ಟೆ. ಪಾಪಣ್ಣ ನಾನೆಲ್ಲಿ ಬಿಟ್ಟೆ ಪಾಪಣ್ಣ, ಅವನು ಓಡೋದ. ಏಯ್, ಎಷ್ಟು ಗಾಬರಿ ಆಗ್ತಿದೆ ಗೊತ್ತೇನೋ ನನಗೆ. ಈ ಕಾಲದಲ್ಲಿ ಮಕ್ಕಳು ಕಳ್ಳರು ಎಷ್ಟಿದ್ದಾರೆ ಅಂತ ಮಗು ನೀನ್ ಆಚೆ ಬಿಟ್ಟಿದ್ಯಲ್ಲ, ನೀನ್ ಮಾಡಿದ್ ಸರಿನೇನೋ ಶ್ರೀಹರಿ? ಅಪ್ಪಣ್ಣ, ಆ ಮಗುಗೆ ಒಂದು ಚೂರಾದ್ರು ಬುದ್ಧಿ ಬೇಡವನೋ? ಆ ತರ ಮನೆಯಿಂದ ಓಡೋಗುತ್ತೆ ಅಂತ ಮಕ್ಳಿಗೆ ಅಂಡವೇಲಿ ಎರಡು ಒದ್ದು ಬುದ್ಧಿ ಹೇಳ್ಬೇಕು. ನಿನ್ನ ಅಂಡಗೆ ಎರಡು ಬಿಡ್ಬೇಕು. ಆ ಮಗುಗ್ ಬುದ್ಧಿ ಇಲ್ಲ, ನಿನಗ್ ಬುದ್ಧಿ ಬೇಡವೇನಾ? ನಿಮಿಷ ಹೊಡಿಬೇಡ. ಮಗು ನೋಡ್ಕೊಳ್ಳಿ ಯೋಗ್ಯತೆ ಇಲ್ಲ ನಿನಗೆ. ನಿನ್ ಮದ್ವೆ ಆದ್ರೆ ಹೆಂಡತಿ ನೋಡ್ಕೋತೀಯ ನೀನು? ಮದ್ವೆ ಆದ್ಮೇಲೆ ಹೆಂಡತಿನ ನಾನು ನೋಡ್ಕೋತಾಳ ಬಿಡ. ಅಯ್ಯೋ ಫೋನ್ ನಂದು ಫೋನು. ಏನೋ ಹೇಳಿ. ರಿಸೀವ್ ಮಾಡಿ ಏನೋ ಅಂತ ಹೇಳು. ಹಲೋ ನಂದು. ಆಲ್ ಈಸ್ ವೆಲ್. ಎಲ್ಲರೂ ಚೆನ್ನಾಗಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದೀವಿ. ಎಲ್ಲರೂ ಈಗ ಆಚೆ ಹೋಗ್ತಾ ಇದೀವಿ ಆಯ್ತಾ? ಆಚೆ ಹೋಗಿ ಬಂದ ತಕ್ಷಣ ಕಾಲ್ ಮಾಡ್ತೀನಿ. ಡೋಂಟ್ ವರಿ. ಓಕೆ? ಹಲೋ 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 ನೆಟ್ವರ್ಕ್ ಪ್ರಾಬ್ಲಮ್. ಹಲೋ ಬಾಯ್. ಮಗು ಸಿಗ್ಲಿಲ್ವಾ? ಆಕ್ಸಿಡೆಂಟು. ಒಂದ್ ಮಗು ನೋಡ್ಕೊಳಕ್ಕಾಗ್ಲಿ ಅಂದ್ರೆ ಏನ್ ಪ್ರಯೋಜನಕ್ಕೆ ಬರ್ತೀಯ ನೀನು? ಒಂದ್ ಫುಲ್ ಸೈಜ್ ಮಗು ಕಳ್ದು ಹೋಗಿದೆ ಅಂದ್ರೆ ಎಂತ ಅವಮಾನ ಅಲ್ವಾ? ಹೋಗ್ ಹುಡುಕ್ಬೇಕಾಗಿತ್ತು. ಏನ್ ಮಾಡಿದ್ರಿ? ನಾನು ಎಲ್ಲಾ ಕಡೆ ಸರ್ಚ್ ಮಾಡಿದೆ. ಬೆಡ್ರೂಮು, ವಾಶ್ರೂಮು, ಟೆರೆಸ್ ಮೇಲೆ, ಸೋಫಾ ಕೆಳಗೆ ಎಲ್ಲೂ ಇಲ್ಲ. ನಿಮ್ಮೆ ಏನ್ ಹುಡುಕ್ತಿದ್ಯಾ? ಚಾಕ್ಲೇಟ್ನ. ಆ ಚಾಕ್ಲೇಟ್ ಅನ್ನು ಹುಡುಕ್ತಾ ನೀನ್ ಕಳ್ದೋಗ್ತೇನೆ. ಸಾಕಾಯ್ತು ನನ್ಗೆ ಈ ಸಂಸಾರ. ಏನಾದ್ರು ಮಾಡ್ಕೊಳ್ಳಿ. ಆಂಟಿ 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 ಯಾಕಂತೀಯ? ನಿಧಾನಕ್ಕೆ ಮಾತಾಡು. ನೋಡಿ
ಯಾರದ್ರಿಪ್ಪ ಒಳಗ? ಯಾರದ್ರಿ? ನಂದು ಬಂದಿದ್ದಾರೆ ಅನ್ಸುತ್ತೆ. ನಾನ್ ಬಾಗ್ಲು ತೆಗಿಯಲ್ಲ. ಯಾರದ್ರಿ? ಯಾರು ಇಲ್ಲ. ಯಾಕೆ ನೀವು ಹಿಂಗ್ ಮಾಡ್ತೀಯ? ಮನ್ಯಾಗ ಯಾರು ಇಲ್ಲ ಅನ್ಸಕತ್ತೈತ್ರಿ. ಬಹುಶಃ ಎಲ್ಲೋ ಹೊರಗೆ ಹೋಗಿರ್ಬೇಕು ಅಂತ ಕಾಣಕತ್ತಿ ಬಿಡು. ಏನ್ ಹಂಗ್ ಕಣ್ ಪಿಳಿ ಅಂತ ನೋಡಕತ್ತಿ? ಆಮೇಲೆ ಬರೋ ನಡಿ. ಬರ್ತಾರ ನಡಿ. ಲವ್ ಅವ್ರೀಗ ಹೋದ್ರು ಮತ್ತೆ ವಾಪಸ್ ಬಂದು ಮಗು ಕೊಡಿ ಅಂದ್ರೆ ಏನೋ ಮಾಡ್ತೀಯಾ? ಹುಡ್ಕೋ. ಮಾಯಿ, ಆ ಮಗು ನಿಮ್ಮಿಂದಾನೇ ಮನೆ ಬಿಟ್ಟು ಹೋಗಿರೋದು. ಸೀರೆ ಹರಿತು ಅಂತ ಮಗು ಮೇಲೆ ಹಾಗ ಕೂಗಾಡೋದು. ಪರಮೇಶ್ವರ, 1 ಸೆಕೆಂಡು. ಮತ್ತಿನ್ನೇನು 10,000 ರೂಪಾಯಿ ಸೀರೆ ಹರಿದೋದ್ರು ಪರವಾಗಿಲ್ಲ, ಕಿಲಕಿಲ ಅಂತ ನಕ್ಕೊಂಡಿರ್ಲ ನಾನು. ಒಂದ್ ಮಾತು ಅಂದೆ ಅಷ್ಟೇ, ಮನೆ ಬಿಟ್ಟು ಹೋಗು ಅಂತ ಏನ್ ಹೇಳಿಲ್ವಲ್ಲ. ಇವಾಗ ಮಗು ನೀವೇ ಹುಡುಕ್ಬೇಕು. ಯಾಕೆ? ನಾನ್ ದೊಬ್ಳಿದೇನ ಜವಾಬ್ದಾರಿ? ಎಲ್ಲಾರು ನೋಡ್ಕೊಂಡಿದೀವಿ ತಾನೆ. ದೇವ್ರೆ, ಸಿಗ್ಲಪ್ಪ ಪ್ಲೀಸ್. ಸಿಗ್ಲಿಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಆಗತ್ತೆ. ಅದನ್ನೇ ಬೇಡ್ಕೊಳಕ್ ಟ್ರೈ ಮಾಡ್ತಿದ್ದೀನಿ. ಏನಂತ? ಆ ಮಗು ಸಿಕ್ಕ್ರೆ ನಾನು ಹರಕೆ ತೀರಿಸ್ತೀನಿ ಅಂತ. ಏನ್ ಹರಕೆ? ಏನೋ ಹರಕೆ, ಯಾವ್ದೋ ದೇವ್ರು. ನಿನಗ್ ಯಾಕೆ ನಾನು ಹೇಳ್ಬೇಕು? ನಮ್ಮನೆ ನಂದ ಗೋಪಾಲ ಇವಳು, ನಂದೆಲ್ಲಿಡ್ಲಿ ಅಂತ ಬಂದ್ಬಿಡ್ತಾಳೆ. ಪಾಪಣ್ಣ ಯಾವ್ದೋ ಅನ್ನೋ ನಂಬರ್ ಕಣ. ಕುಡಿ. ಹಲೋ, ಯಾರು? ಮಗು ಚೆನ್ನಾಗಿದೆಯಾ ಸರ್? ಮಗು ಸಿಕ್ತಾ? ಎಲ್ಲಿ? ಸಿಗಲ್ಲ ನೋಡಿ, ದಯವಿಟ್ಟು ಆ ಮಗುನ್ ತಂದ್ಕೊಡಿ. ಇಲ್ಲಿ ತುಂಬಾ ಪ್ರಾಬ್ಲಮ್ ಆಗಿದೆ. ಆ ಮಗು ನಮ್ದಲ್ಲ, ಆ ಮಗು ಹೆಸರು ಚಾಕ್ಲೇಟ್ ಅಂತ. ರೀ ಕೇಳಿಸ್ಕೊಳ್ಳಿ, ಮಗು ಸಿಕ್ಕಿದ ತಕ್ಷಣ ಬಿಟ್ಟಿ ಕೊಡಕ್ಕಾಗುತ್ತಾ? ಸಿಕ್ಕಿದಕ್ಕೆ ನಮ್ಗೆ ಸಮಥಿಂಗ್ ಬೇಡವಾ? ನಿಮ್ಗೆ 1,000 ರೂಪಾಯಿ ಕೊಡ್ತೀನಿ, ಓಕೆನಾ? 1,000 ರೂಪಾಯಿನಾ? ದೇವ್ರು ಉಂಡಿಲಾಕಿ. ಯಾರಿಗೆ ಬೇರೆಯವ್ರಿಗೆ ಮಗು ಕೊಟ್ರೆ 1 ಲಕ್ಷ ಕೊಡ್ತಾರೆ. ಬೇಡ, ದಯವಿಟ್ಟು ಹಾಗೆ ಮಾಡಕ್ ಹೋಗ್ಬೇಡಿ. ನಿಮ್ಗೆ 10,000 ರೂಪಾಯಿ ಕೊಡ್ತೀನಿ. 25,000 ತಗೊಂಡು ನಾನು ಲೊಕೇಶನ್ ಶೇರ್ ಮಾಡ್ತೀನಿ, ಅಲ್ಲಿಗೆ ಬನ್ನಿ. ನೀವೇ ಕಿಡ್ನಾಪರ್ ಅಂತ ನನ್ಗೆ ಹೇಗೆ ಗೊತ್ತಾಗುತ್ತೆ? ಕೋಡ್ ವರ್ಡ್ ನಾಯಿ ಮರಿ ತಿಂಡಿ ಬೇಕಂತ ಕೇಳಿ, ಅದಕ್ಕೆ ನಾನು ತಿಂಡಿ ಬೇಕು, ತೀರ್ಥ ಬೇಕು, ದುಡ್ಡು ಬೇಕು ಅಂತ ಹೇಳ್ತೀನಿ. ವಾಟ್ ಹ್ಯಾಪನ್ ಪಾಪಣ್ಣ? ನಾಯಿ ಮರಿ ತಿಂಡಿ ಬೇಕೆ, ತಿಂಡಿ ಬೇಕು, ತೀರ್ಥ ಬೇಕು, ದುಡ್ಡು ಬೇಕು. ಏನೋ ಮಾತಾಡ್ತಿದ್ಯಾ? ಏನಿಲ್ಲ, ನಾನು ಹೋಗಿ ಬರ್ತೀನಿ. ನಾನು ಬರ್ತೀನಿ, ನಡಿ. ಪಾಪಣ್ಣ ಲಾರಿ ಗೀರಿ ಎಲ್ಲ ಇದೆ ಅಂದ್ರೆ ಹೆವಿ ಡಾನು ಕಣೋ. ಮಕ್ಕಳು ಕದಿಯೋರ್ದು ಮಾಫಿಯಾನೇ ಇದೆ ಕಣೋ ಈ ನಡುವೆ. ನಾಯಿ ಮರಿ ತಿಂಡಿ ಬೇಕೆ, ಡಾಗ್ ಮರಿ ತಿಂಡಿ ಬೇಕೆ, ತಿಂಡಿ ಬೇಕು, ತೀರ್ಥ ಬೇಕು, ದುಡ್ಡು ಬೇಕು. ಅಪ್ಪ ಮಗು ಸಿಕ್ತು ಶ್ರೀಹರಿ. 25,000 ರೂಪಾಯಿ. ಸರ್ ಮಗು ಎಲ್ಲಿ ಸರ್? ಮೊದ್ಲು ದುಡ್ಡು, ಆಮೇಲೆ ಮಗು. ಕರೆಕ್ಟ್ ಆಗಿದೆ ಸರ್. ಸರಿಯಾಗಿದೆ, ಆಯ್ತು. ಫಾಲೋ ಮಾಡಿ, ಮಗು ಇರೋ ಜಾಗ ತೋರಿಸ್ತೀನಿ. ಸರಿ 25,000 ಹೋದ್ರೂ ಪರವಾಗಿಲ್ಲ, ಮಗು ಮನೆಗ್ ಬಂದ್ರೆ ಸಾಕಪ್ಪ. ಮಕ್ಕಳ ಮನ್ಸು ತುಂಬಾ ಸೂಕ್ಷ್ಮ. ಅದು ಸೀರೆ ಹರಿತು ಅಂತ ಅದಕ್ಕೆ ಬೈಬಾರ್ದು. ಇನ್ನೊಂದ್ಸಲ ಸೀರೆ ವಿಷಯ ಎತ್ತಿದ್ರೆ ನಿನ್ ಎಲ್ಲ 2 ರೂಪೀಸ್ ಸೀರೆಗಳು ಛೂ ಮಾತ್ರ ಕಾಳಿ ಬಂದ್ರಲ್ಲ. ಬೇಬಿಯಲ್ಲಿ 25,000 ರೂಪಾಯಿ ಹೋಯ್ತು. ಅವನಿಗೂ ಮಗುಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ರಸ್ತೆಯಲ್ಲಿ ವಿಚಾರಿಸಿದ್ವಿ, ಅವನೊಬ್ಬ ಡೋಂಗಿ ನಮ್ಮೆಲ್ಲರ ವೀಕ್ನೆಸ್ ನ ಎನ್ಕ್ಯಾಶ್ ಮಾಡ್ಕೊಂಡು ಅವ್ನು ನಮ್ಮ ಹತ್ರ ಕ್ಯಾಶ್ ಇಸ್ಕೊಂಡು ಹೋದ. ದುಡ್ಡು ಕೊಡು, ಮಗುನ್ ತೋರಿಸ್ತೀನಿ ಅಂತ ಹೇಳ್ದ. ಗಾಡಿಲಿ ಫಾಲೋ ಮಾಡ್ಕೊಂಡು ಹೋದ್ರೆ ಅವನೇ ನಾಪತ್ತೆ. ಶ್ರೀಹರಿ, ಫೋನ್ ನಂಬರ್ ಇದೆ ಅಲ್ವೇನಾ ಒಂದು? ದುಡ್ಡು ಕೊಟ್ಮೇಲೆ ಅದು ನಾಟ್ ರೀಚಬಲ್. ಈಗ ಏನಪ್ಪ ಮಾಡುದು? ಮರಿಯಂದ ರೆಂಗ ಮರಿಯಲ್ಲಿ ಗೆಳೆಯ ಮರಿಯ ಲಂಗ ಗೆಳೆಯ ಮಾರಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನು ಎಲ್ಲರೂ ಬಹಳ ವಿಚಾರ ಮಾಡಕತ್ತೀರ ನಂಗೆ ಕಾಣಕತ್ತೈತಿ. ದಯವಿಟ್ಟು ಕ್ಷಮಿಸ್ಬೇಕು, ನಮ್ಮಿಂದ ಒಂದ್ ತಪ್ಪಾಗೋಗಿದೆ. ನೀವು ತಪ್ಪು ಮಾಡ್ತಾನ ಇರ್ಬೇಕು, ನಾವು ಕ್ಷಮಿಸ್ತಾನ ಇರ್ಬೇಕು ನೋಡ್ರಿ. ಅಂದಾಗ ನೀವು ನಮ್ಮ ಮಗುನ್ ಭಾಳ ಚಲೋ ನೋಡ್ಕೊಂಡಿದ್ದೀರಿ. ಅದಕ್ಕ ನಿಮಗ್ ಸ್ವೀಟ್ ಕೊಡ್ಬೇಕಂತ ಹೇಳಿ ಸಿಹಿ ತಂದೇವ್ರಿ. ತೊಗೊಳ್ರಿ, ತಿನ್ರಿ. ಕೊಡ್ರಿ. ತಿನ್ರಿ. ಆಕ್ಸಿಡೆಂಟು ಸ್ವೀಟ್ ತಿನ್ನಕ್ ಮುಂಚೆ ವಿಷಯ ಹೇಳು. ಏನ್ರಿ? ನಂದವ್ರೆ, ಧೈರ್ಯ ತಗೊಳ್ಳಿ, ಮಗು ಮಿಸ್ಸಿಂಗ್. ಅಪ್ಪಿ ಚಾಕ್ಲೇಟ್ ಎಲ್ಲಿದ್ಯಪ್ಪಿ? ಆಗ ಬಂದ್ ನೋಡ್ರ ಮಗ. ಬಾಳ ಚೂಟಿ ಅದನ್ರಿ. ಈಗ ನಮ್ಮನ್ನ ಯಾಮರ್ಸಕತ್ತಿದ್ದ. ಅವನಿಗಂತೂ ಬುದ್ಧಿ ಇಲ್ಲ, ನಿಮ್ಗಾದ್ರೂ ಬುದ್ಧಿ ಬೇಡವಾ? ಹೇಳ್ಬಿಟ್ಟು ತಾನೇ ಕರ್ಕೊಂಡು ಹೋಗ್ಬೇಕು. ನೀವು ಸೋಫಾ ಮ್ಯಾಗ ಕುಂತಾಗ ನಾನು ಒಂದ್ 2-3 ಸಲ ಹೇಳ್ದೆ ನಿಮಗ. ಮಗು ಟಾಟಾನು ಮಾಡ್ತು,
ಕಿವ್ಯಾಗ ಅದೆಂಥದ್ದು ಸಿಗಿಸ್ಕೊಂಡಿದ್ರಲ್ಲ ಕೇಳಿಸುತ್ತೋ ಬಿಡ್ತೋ ಏನೋ ಗೊತ್ತಿಲ್ಲ ಆದ್ರೆ ನಾವು ಮಗುನ ಕರ್ಕೊಂಡು ಹೋಗ್ತೀವಿ ಅಂತ ನಿಮ್ಗೆ ಹೇಳೇ ಹೋದ್ವಿ. ಸಾಕಪ್ಪ ಸಾಕು, ಎಷ್ಟು ಟೆನ್ಷನ್ ಆಯ್ತು ಇದರಿಂದ. ಅವ್ರು ಹೇಳ್ತಿದ್ದ ಕೇಳಿಸ್ಕೊಳಕ್ ಬೇಡವೇನ ನೀನು? ಪಾಪಣ್ಣ, ಈ ನನ್ನ ಮಗ ಕಯ ಪಯ ಕಯ ಪಯ ಅಂತ ಇದ್ದ. ಆ ಕಾಟ ತೊಡಕಾಗ್ದೆ ಕಿವಿಗೆ ಇಯರ್ಫೋನ್ ಹಾಕೊಂಡು ಕೂತಿದ್ದೆ. ಅಪ್ಪ ಅಂತೂ ಮಗು ಸಿಕ್ಕದ್ನಲ್ಲ. ಅಯ್ಯೋ ನಾನ್ ತಿಮ್ಮಪ್ಪಂಗ್ ಹರಕೆ ಹೊತ್ಕೊಂಡಿದ್ದಕ್ಕೆ ಇವ್ನು ಸಿಕ್ಕಿರೋದು. ಏನಂತ ಹರಕೆ ಹೊತ್ಕೊಂಡ್ಯಮ್ಮ? ನಿಮ್ಮಪ್ಪನ್ನ ಶ್ರೀಹರಿನ ತಿರುಪತಿ ಕಳ್ಸಿ ಬೋರ್ಡ್ ಹೊಡಿಸ್ತೀನಿ ಅಂತ.